ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಮಾಡೋದು ಹೇಗೆ, ಯಾವ ರೀತಿ ಪೂಜೆನ ಮಾಡ್ಕೋಬೇಕು, ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕು, ನೈವೇದ್ಯವನ್ನು ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ಯಾರ ಹತ್ತಿರ ವ್ರತದ ಬುಕ್ ಇಲ್ಲ ಅನ್ನೋರು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಪೂರ್ತಿ ಪೂಜೆಯ ಫಲ ನಿಮಗೆ ಸಿಗುತ್ತೆ. ನವರಾತ್ರಿಯ ಮೊದಲನೇ ದಿನವಾದ ದೇವಿ ಶೈಲಪುತ್ರಿ ದೇವಿಯ ಪೂಜೆನ ಮಾಡ್ತೀವಿ. ಜಗತ್ ಜನನಿಯ ದುರ್ಗಾದೇವಿಯ ಮೊದಲ ಸ್ವರೂಪ. ಹಿಮವಂತನ ಪರ್ವತ ರಾಜ ಪುತ್ರಿಯಾದ ಈಕೆಯನ್ನ ಶೈಲಪುತ್ರಿ ಅಂತ ಕರಿತೀವಿ. ಶೈಲಪುತ್ರಿಯ ರೂಪ ಅತ್ಯಂತ ಸುಂದರ. ಪಾರ್ವತಿ ದೇವಿಯ ಪ್ರತಿರೂಪವಾದ ಶೈಲಪುತ್ರಿಯನ್ನ ಕುಶುಭವಾಹನೆ ಅಂತ ಕರಿತೀವಿ. ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡ್ದಿರ್ತಾರೆ. ಸರಳ ವ್ಯಕ್ತಿತ್ವ, ಸೌಮ್ಯ ರೂಪ ಈಕೆಯದು. ಶಿವಪುರಾಣದ ಪ್ರಕಾರ ಸತೀದೇವಿ ದಕ್ಷ ಪ್ರಜಾಪತಿಯ ಯಜ್ಞಕುಂಡಕ್ಕೆ ಹಾರಿ ಭಸ್ಮಳಾಗ್ತಾಳೆ. ಸತೀದೇವಿಯು ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನಿಗೆ ಪುತ್ರಿಯಾಗಿ ಜನಿಸಿ ಶೈಲಪುತ್ರಿಯಾದಳು ಅನ್ನುವಂಥ ಕಥೆಯನ್ನು ಕೇಳಿರ್ತೀರ. ನಂತರ ಶೈಲಪುತ್ರಿ ಕಠಿಣ ತಪಸ್ಸನ್ನು ಮಾಡಿ ಶಿವನೊಂದಿಗೆ ವಿವಾಹವಾದಳು. ಅಸುರರಿಂದ ತೊಂದರೆ ಅನುಭವಿಸುತ್ತಿದ್ದ ದೇವಾನುದೇವತೆಗಳಿಗೆ ದುರ್ಗೆಯಾಗಿ ಅಭಯಾಸ್ತ ನೀಡಿದವಳೇ ಶೈಲಪುತ್ರಿ. ದೇವರ ಮನೆಯಲ್ಲಿ ಕ್ಲೀನ್ ಮಾಡಿ ಪೂಜಾ ಸಾಮಾನುಗಳನ್ನ ಶುದ್ಧಿ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ಜೋಡಿಸ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಆ ದಿನ ಮಲ್ಲಿಗೆ ಹೂವನ್ನು ಬಳಸಬೇಕು ಪೂಜೆಗಾಗಿ. ಶೈಲಪುತ್ರಿ ದೇವಿಗೆ ಮಲ್ಲಿಗೆ ಹೂವು ತುಂಬ ಇಷ್ಟ. ಇನ್ನು ನೈವೇದ್ಯಕ್ಕಾಗಿ ಶುದ್ಧ ಹಸುವಿನ ತುಪ್ಪವನ್ನು ಇಡಬೇಕು ಅಂತ ಹೇಳಿದ್ದೆ. ಅದಕ್ಕಾಗಿ ಒಂದು ತಯಾರಿನ ಮಾಡ್ಕೋಬೋದು. ಮನೆಯಲ್ಲಿ ಹಾಲಿನ ಕೆನೆಯನ್ನು ಸೇರಿಸಿಟ್ಬಿಟ್ಟು ಬೆಣ್ಣೆಯನ್ನು ತೆಗೆದಿಟ್ಬಿಟ್ಟು ಅದನ್ನು ಕಾಯಿಸಿ ತುಪ್ಪವನ್ನು ಮಾಡ್ಕೋಬೋದು. ಗಣಪತಿ ಪೂಜೆಗೆ 21 ಗರಿಕೆನ ರೆಡಿ ಮಾಡಿಟ್ಕೋಬೇಕಾಗುತ್ತೆ. ಮೊದಲು ದೇವರ ಮನೆನ ರೆಡಿ ಮಾಡಿಟ್ಕೊಂಡು ಸ್ಟವ್ಗೂ ಕೂಡ ನೀವು ಅರಿಶಿನ ಕುಂಕುಮ ಹೂ ಇಟ್ಟು ನಮಸ್ಕಾರ ಮಾಡಿಕೊಂಡು ನೈವೇದ್ಯವನ್ನು ತಯಾರಿ ಮಾಡ್ಕೋಬೇಕು. ಅಂಗಡಿಯಿಂದನೂ ಕೂಡ ಹೊಸದಾಗಿ ತುಪ್ಪವನ್ನು ಕೂಡ ತಂದು ದೇವಿಗೆ ಇಡ್ಬೋದು. ಮನೆಯಲ್ಲಿ ನಾವು ಊಟಕ್ಕಾಗಿ ಬಳಸಿದ ತುಪ್ಪವನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಈ ಥರ ನಾವು ಮನೆಯಲ್ಲಿ ತುಪ್ಪ ಮಾಡೋದ್ರಿಂದ ದೀಪ ಹಚ್ಚೋದಕ್ಕೆ ಆಗಿರ್ಬೋದು, ದೇವರ ನೈವೇದ್ಯಕ್ಕೆ ಆಗಿರ್ಬೋದು, ತುಪ್ಪದ ಬತ್ತಿನ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಉಪಯೋಗಕ್ಕೆ ಬರುತ್ತೆ. ನಾವು ದೇವರಿಗೆ ತುಪ್ಪವನ್ನು ಮಾಡುವಾಗ ಅರಿಶಿನ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಹಾಕಬಾರ್ದು. ಹಾಗೆಯೇ ಪ್ರಿಪೇರ್ ಮಾಡ್ಕೋಬೇಕು. ಬೇಕಿದ್ರೆ ತುಳಸಿ ದಳನ ಹಾಕೋಬೋದು. ಅಷ್ಟೇ. ನಾವು ಮನೆಯಲ್ಲಿ ತುಪ್ಪ ಮಾಡಿದರೆ ದೇವರಿಗೆ ಅಂತ ಅದಕ್ಕೆ ಏನೂ ಕೂಡ ಸೇರಿಸಬಾರ್ದು. ಬರೀ ಬೆಣ್ಣೆನ ಕಾಯಿಸಿ ತುಪ್ಪವನ್ನು ಮಾಡಿಕೊಂಡು ಅದನ್ನು ಹಾಗೆಯೇ ದೇವರಿಗೆ ಇಡಬೇಕು. ಪ್ರತಿದಿನ 1 ಲೀಟರ್ ಅಷ್ಟು ಹಾಲು ತಂದು ಕೆನೆ ತೆಗೆದಿಟ್ರೆ ನಮಗೆ ತಿಂಗಳಿಗೆ 300ರಿಂದ 400 ಗ್ರಾಮ್ ಅಷ್ಟು ಬೆಣ್ಣೆ ಬರುತ್ತೆ. ಇದೇ ತುಪ್ಪನ ಉಪಯೋಗಿಸಿ ನೀವು ಪಾಯಸವನ್ನು ಕೂಡ ಮಾಡ್ಬೋದು. ನೈವೇದ್ಯನ ರೆಡಿ ಮಾಡಿದ ನಂತರ ಹೊಸ್ಲು ಪೂಜೆನ ಮಾಡಬೇಕು. ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂ ಇಟ್ಟು ಅಲಂಕಾರ ಮಾಡಿ ದೀಪನ ಹಚ್ಕೊಳ್ಳಿ. ಹೊಸ್ಲಿಗೂ ಕೂಡ ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯವಾಗಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಆ ನಂತರ ಒಳಗಡೆ ಬಂದು ದೇವರಿಗೆ ದೀಪನ ಹಚ್ಚಬೇಕು. ಮೊದಲು ಗಣಪತಿ ಪೂಜೆನ ಮಾಡಬೇಕು. ಗಣಪತಿಗೆ ಗರಿಕೆ ಎಲ್ಲ ಇಟ್ಟು ಗಣಪತಿನ ಪ್ರಾರ್ಥನೆ ಮಾಡಬೇಕು. 9 ದಿನಕ್ಕೆ ಕಾಲ ಯಾವುದೇ ವಿಘ್ನಗಳು ಬರದಂಗೆ ನಿರ್ವಿಘ್ನವಾಗಿ ನನ್ನ ವ್ರತವನ್ನು ಮಾಡುವಂತೆ ಆಶೀರ್ವಾದ ಮಾಡಪ್ಪ ಅಂತ ನೀವು ಪ್ರಾರ್ಥನೆ ಮಾಡಬೇಕು. ಹಾಗೆ ಮನೆ ದೇವ್ರನ್ನೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ನಾರಾಯಣನನ್ನು ಸ್ಮರಣೆ ಮಾಡಿ ಶಿವ ಪಾರ್ವತಿ ದುರ್ಗಾದೇವಿ ಚಾಮುಂಡೇಶ್ವರಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಪೂಜೆಯನ್ನು ಶುರು ಮಾಡಬೇಕು. ಆಮೇಲೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಕೈಯಲ್ಲಿ ಬಿಡಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಒಂದು ತಟ್ಟೆಯಲ್ಲಿ ಪಂಚಪತ್ರೆ ನೀರನ್ನು ಇಟ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೆಳಗಡೆ ಅಂದರೆ ಮಣೆ ಅಥವಾ ಚಾಪೆಯನ್ನು ಹಾಕ್ಕೊಂಡು ಅಥವಾ ಮಡಿ ಬಟ್ಟೆನ ಅದು ಸರಿ ಹಾಕ್ಕೊಂಡು ಕೂತ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು. ಈ ಥರ ಕೂತ್ಕೊಂಡು ಬಲಗೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ನೀವೇನು ತಟ್ಟೆ ಇಟ್ಕೊಂಡಿರ್ತೀರಲ್ಲ ಆ ತಟ್ಟೆಗೆ ಕೈಯಲ್ಲಿ ಹೂ ಅಕ್ಷತೆಗೆ ಎಡಗೈಯಿಂದ ನೀರನ್ನು ತಗೊಂಡು ಪಂಚಪತ್ರೆಯಲ್ಲಿ ನಿಮ್ಮ ಬಲಗೈಗೆ ಬಿಟ್ಟು ಆ ನೀರು ಹೂ ಅಕ್ಷತೆನ ತಟ್ಟೆಗೆ ಹಾಕೋಬೇಕು. ಇದಾದ ನಂತರ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕಷ್ಟಗಳೇ ಆಗಿರ್ಬೋದು, ಇಷ್ಟಾರ್ಥಗಳೇ ಆಗಿರ್ಬೋದು, ಈ ವರ್ಷದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ದೇವಿ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆನ ಮಾಡಬೇಕು. ಧೂಪ ದೀಪ ನೈವೇದ್ಯ ಎಲ್ಲ ಆದ ನಂತರ ದೇವಿ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಮೊದಲನೇ ದಿನ ಕುಂಕುಮಾರ್ಚನೆಯನ್ನು ಮಾಡಿ ಅಥವಾ ಬಿಡಿ ಹೂವಿನಿಂದ ಅರ್ಚನೆ ಮಾಡ್ಕೊಳ್ಳಿ. ಆನಂತರ ದೇವಿ ಮಹಾತ್ಮೆ ಕಥೆಯನ್ನು ಓದಬೇಕು. ಕಥೆಯನ್ನು ಓದುವಾಗ ಸ್ತೋತ್ರಗಳನ್ನು ಹೇಳುವಾಗ ಯಾವಾಗಲೂ ಅಷ್ಟೇ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಆನಂತರ ನಾವು ಓದೋದಕ್ಕೆ ಶುರು ಮಾಡಬೇಕು. ಓದಿದಾದಮೇಲೆ ಬುಕ್ಗೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಕೈಯಲ್ಲಿರುವಂಥ ಅಕ್ಷತೆಯನ್ನು ದೇವ್ರ ಮೇಲೆ ಹಾಕಬೇಕು. ಇನ್ನು ಸ್ವಲ್ಪ ಅಕ್ಷತೆನ ನಮ್ಮ ತಲೆ ಮೇಲೆ ಕೂಡ ಹಾಕ್ಕೊಂಡು ದೇವಿಗೆ ನಮಸ್ಕಾರ ಮಾಡ್ಕೋಬೇಕು. ವ್ರತದ ಬುಕ್ ಇಲ್ಲ ಅನ್ನೋರು ಇಲ್ಲಿ ನಾನು ಒಂದು 3-4 ಮಂತ್ರಗಳನ್ನು ಕೊಟ್ಟಿರ್ತೀನಿ. ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಯಾವ್ಯಾವ ಮಂತ್ರನ ಎಷ್ಟು ಸಲ
ಹೇಳ್ಕೋಬೇಕು ಅಂತಲೂ ಕೊಟ್ಟಿರ್ತೀನಿ. ಅದರ ಪ್ರಕಾರ ನೀವು ಅದನ್ನು ಪೂಜೆ ಆದ ನಂತರ ನೀವು ಕೂತ್ಕೊಂಡು ಹೇಳ್ಕೊಂಡ್ರೆ ಸಾಕು. ಮಂತ್ರ, ಸ್ತೋತ್ರ, ಕತೆ ಎಲ್ಲನೂ ಕೂಡ ಓದಿದಾದಮೇಲೆ ಕೊನೆಯಲ್ಲಿ ದೇವಿಗೆ ಬೆಲ್ಲದ ದೀಪದಿಂದ ಆರತಿನ ಮಾಡಿ ದೇವಿ ಮುಂದೆ ಆ ದೀಪಗಳನ್ನು ಇಡಬೇಕು. ಶೈಲಪುತ್ರಿಯು ಅನಂತ ಫಲಗಳನ್ನು ಕರುಣಿಸುವ ದೇವಿ. ನವರಾತ್ರಿ ಮೊದಲನೇ ದಿನ ಶ್ರದ್ಧಾ ಭಕ್ತಿಯಿಂದ ಶೈಲಪುತ್ರಿಯನ್ನು ಆರಾಧಿಸಿದರೆ ದೇವಿ ಭಕ್ತರಿಗೆ ವಿಶೇಷ ಶಕ್ತಿಯನ್ನು ಕರುಣಿಸ್ತಾರೆ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಮಂತ್ರವನ್ನು ಜಪಿಸಿ ದೇವಿಯನ್ನು ಆರಾಧನೆಯನ್ನು ಮಾಡಿದರೆ ಖಂಡಿತ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ. ಶೈಲಪುತ್ರಿ ದೇವಿಯನ್ನು ಆದಿಶಕ್ತಿ ಅಂತಲೂ ಕರೀತಾರೆ. ಆಕೆಯು ಗೂಳಿಯ ಮೇಲೆ ಸವಾರಿ ಮಾಡುತ್ತಿದ್ದ ಕಾರಣ ವೃಷಭ ವಾಹಿನಿ ಅಂತಲೂ ಕೂಡ ಕರೀತಾರೆ. ಶೈಲಪುತ್ರಿಯನ್ನು ಮನೋಕಾರಕನಾದ ಚಂದ್ರನನ್ನು ತನ್ನ ಹಣೆಯ ಮೇಲೆ ಧರಿಸಿದ್ದಾಳೆ. ದೇವತೆಗಳ ಎಲ್ಲ ರೂಪಗಳು ನಮಗೆ ಸೂಕ್ತವಾದ ಒಂದೊಂದು ಪಾಠವನ್ನು ಹೇಳುವಂತೆ ಶೈಲಪುತ್ರಿ ದೇವಿ ರೂಪವು ಕೂಡ ನಾವು ಪಾಲಿಸಬೇಕಾದ ಬದುಕಿನ ತತ್ವವನ್ನು ಸೂಚಿಸುತ್ತೆ. ಶ್ವೇತ ವಸ್ತ್ರದಲ್ಲಿರುವ ಆಕೆ ಶಾಂತಿಯುತವಾದ ನಡವಳಿಕೆಗಳನ್ನು ಬೆಳೆಸಿಕೊಳ್ಳಲು ಪ್ರೇರಣೆಯಾಗಿದ್ದಾಳೆ. ಪರ್ವತರಾಜನ ಮಗಳಾಗಿ ಅಂದರೆ ಪ್ರಕೃತಿಯನ್ನು ಪ್ರೀತಿಸಿ ಮತ್ತು ಶುದ್ಧವಾಗಿರಿಸಿಕೊಳ್ಳಿ ಅಂತ ಸೂಚನೆ ಕೊಡುತ್ತೆ. ಗೂಳಿಯ ಮೇಲೆ ಕುಳಿತಿರುವುದು. ಮೂಕ ಪ್ರಾಣಿಗಳೆಲ್ಲವೂ ದೇವಾನುದೇವತೆಗಳ ವಾಹನವಾಗಿದ್ದು ಅವುಗಳನ್ನು ಹಿಂಸಿಸಬಾರದು ಅನ್ನೋದರ ಸಂಕೇತ. ಒಂದು ಕೈಯಲ್ಲಿ ತ್ರಿಶೂಲ, ತಾಪತ್ರಯಗಳ ನಿವಾರಣೆಯ ಸೂಚಕ. ಮತ್ತು ನಮ್ಮ ಮನಸ್ಸು ದುಷ್ಟತನದ ಹತ್ತಿರ ದೃಷ್ಟಿಯ ಹಾಯಿಸಬಾರ್ದು, ಅದರಿಂದ ಶೂಲದಂತಹ ಅಸ್ತ್ರದಿಂದ ನಮ್ಮನ್ನು ನಾವೇ ಹಿರಿದುಕೊಂಡಂತೆ ಅನ್ನೋದನ್ನು ಸಾರುತ್ತೆ. ಇನ್ನೊಂದು ಕೈಯಲ್ಲಿರುವ ಕಮಲದ ಹೂವು ಕೋಮಲವಾದ ಎಸಳುಗಳುಳ್ಳ ನೀರಿನಲ್ಲಿ ಹರಡುವ ಸುಂದರವಾದ ಹೂವು. ವಿನಯ ಮತ್ತು ತಾಳ್ಮೆಯ ಸಂಕೇತ. ತಿಳಿಯಾದ ಮನಸ್ಸಿನಲ್ಲಿ ತಳಮಳವಿರೋದಿಲ್ಲ, ಸತ್ಯದ ಹಾದಿಯಷ್ಟೇ ಕಾಣುತ್ತೆ. ಅಷ್ಟೇ ಅಲ್ಲದೆ ದೇವಿಯ ರೂಪಗಳು ಹೆಣ್ಣಿನ ಶಕ್ತಿಯನ್ನು ಕೂಡ ಪ್ರತಿಬಿಂಬಿಸುತ್ತೆ. ಯಾರ ಮನಸ್ಸು ಚಂಚಲ ಸ್ವಭಾವದಾಗಿರುತ್ತೋ, ಯಾರ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಬಯಸ್ತಾರೋ ಅವರು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕು. ಶೈಲಪುತ್ರಿಯ ಆರಾಧನೆಯಿಂದ ಸಾಧಕನಿಗೆ ಫಲ, ಶೌರ್ಯ ಮತ್ತು ಇಂದ್ರಿಯಗಳಿಗೆ ಶಕ್ತಿ ಬರುತ್ತೆ. ಇಷ್ಟೊತ್ತು ತಿಳ್ಕೊಂಡೇಳುವ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ಆರಾಧನೆನ ಯಾವ ರೀತಿ ಮಾಡ್ಕೋಬೇಕು, ಯಾವ ನೈವೇದ್ಯವನ್ನು ಇಟ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.